ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇದು ಶನಿವಾರದ ವ್ಲಾಗ್ ಆಗಿರ್ತೈತೆ ರೀ. ಶನಿವಾರ ದಿವಸ ಅಂದ್ರೆ ಏಕಾದಶಿ ಇತ್ತಲ್ರಿ, ನಿನ್ನೆ ಅದು ವಿಡಿಯೋ ಮಾಡ್ಯಾರ ನೋಡ್ರಿ. ಫಸ್ಟು ಹೊಸ್ತಿಲ್ ಹತ್ರ ಯಾವ ರೀತಿ ರಂಗೋಲಿ ಹಾಕಿನ ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ನಂಗೆ ತಿಳಿಸ್ರಿ ಫ್ರೆಂಡ್ಸ್. ಈಸಿಯಾಗಿರೋ ಒಂದು ಡಿಸೈನ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ಬಾರ್ಡ್ರ್ ಅಂದ್ರೆ ಹೊಸ್ತಿಲ್ ಹತ್ರ ಹಾಕಿರೋದನ್ನ ತೋರ್ಸಕತ್ತೀನಿ ರೀ. ನಾನಿಲ್ಲಿ ಸಿಂಪಲಾಗಿ ತೋರಿಸಿರ್ತೀನಿ ರೀ. ನೀವು ದೊಡ್ಡದಾಗಿ ತೆಗಿಬೋದು ರೀ. ನಾನು ಸ್ವಲ್ಪ ನಮ್ಮ ಹೊಸ್ತಿಲ್ ಹತ್ರ ಅಷ್ಟೊಂದು ಸ್ಪೇಸ್ ಇಲ್ಲ, ನಂಗೆ ತಿರುಗಾಡ್ಲಿಕ್ಕೆಲ್ಲ ಇದಾಗ್ತೈತೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಸಣ್ಣದಾಗಿ ತೆಗೆದಿರ್ತೀನಿ ರೀ. ಇವತ್ತು ನಾನು ತೆಗಿಕತ್ತಿರೋದು ರಂಗೋಲಿ 6 ಚುಕ್ಕಿ ಇಟ್ಬಿಟ್ಟು 2 ಸರ 6 ಚುಕ್ಕಿನ ಇಟ್ಟು ಆಮೇಲೆ 2ಕ್ಕೆ ತಂದು ನಿಂದಿಸೋದು. ಅದು ಸಣ್ಣ ಚಿಕ್ಕಿನ ಇಟ್ಬಿಟ್ಟು ನಾನು ತೆಗೆದಿರ್ತೀನಿ ರೀ. ಅಷ್ಟೊಂದು ದೊಡ್ಡದಾಗಿ ಮಾಡೋಕ್ಕಾಗಂಗಿಲ್ಲ. ಹಂಗಿಲ್ಲಿ ಸ್ವಲ್ಪ ನಮ್ಗೆ ಓಡಾಡೋಕ್ಕೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀವು ಸ್ವಲ್ಪ ಅದನ್ನು ದೊಡ್ಡದಾಗಿ ತಗೊಳ್ಬೋದು ರೀ. ಭಾರಿ ಚಂದ ಕಾಣಿಸುತ್ತೆ. ಅದಕ್ಕೆ ಏನಾದರೂ ಕಲರ್ ಅದೆಲ್ಲ ಹಾಕಿದ್ರೆ ಐ ಹೋಪ್ ಇಷ್ಟ ಆಗ್ತದೆ ಅನ್ಕೊಂತೀನಿ ರೀ ಫ್ರೆಂಡ್ಸ್. ಇಷ್ಟ ಆದ್ರೆ ಪ್ಲೀಸ್ ಹೇಳ್ರಿ. ಮೊದಲು ಯಾವ ಥರ ರಂಗೋಲಿ ಇವತ್ತಿನ ಡಿಸೈನ್ ಹಾಕಿನಂತೆ ಬಿಟ್ಟು ನೋಡ್ಕೊಂಬರ್ರಿ ಫ್ರೆಂಡ್ಸ್. ನೋಡಿದ್ರಲ್ರಿ ಫ್ರೆಂಡ್ಸ್, ಇವತ್ತಿನ ರಂಗೋಲಿ ಯಾವ ರೀತಿ ಹಾಕಿರ ಅಂತ ಹೇಳ್ಬಿಟ್ರಿ. ಇಷ್ಟ ಆದ್ರೆ ಪ್ಲೀಸ್ ನಂಗೆ ಹೇಳ್ರಿ ಫ್ರೆಂಡ್ಸ್. ನಾನು ಡೈಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಹೊಸ ಡಿಸೈನೆಲ್ಲ ಸಿಂಪಲಾಗಿ ತೆಗೆದು ತೋರಿಸ್ತೀನಿ ರೀ. ಐ ಹೋಪ್ ಇಷ್ಟ ಆಗುತ್ತೆ ಅನ್ಕೋತೀನಿ ರೀ. ಆಮೇಲೆ ನಾನು ನೆಕ್ಸ್ಟ್ ತೋರ್ಸ್ಕತ್ತಿರೋದು ಖಾರ ಪೊಂಗಲ್ ರೆಸಿಪಿ ಮಾಡಿದ್ವಿ ರೀ ನಾವು. ನಮ್ಮನೆಯವ್ರಿಗೆ ಭಾಳ ಇಷ್ಟ. ನಿನ್ನೆ ಅಂದರೆ ಶುಕ್ರವಾರ ಸಾಯಂಕಾಲ ನೋಡ್ರಿ, ಏಕಾದಶಿ ಶನಿವಾರ ಇತ್ತು. ಶುಕ್ರವಾರ ಸಾಯಂಕಾಲ ಮನೆಯವರು ಖಾರ ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಲಿಕ್ಕತ್ತಿದ್ರು. ಅವರೇ ಮಾಡ್ತಾರೆ, ನನಗೆ ಮಾಡೋಕ್ಕೆ ಬರಲ್ಲ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ನಮ್ಮನೆಯವರೇ ಮಾಡ್ತಾರೆ ಅದನ್ನು. ಹೀಗಾಗಿ ಅವರೇ ಮಾಡ್ಲಿಕ್ಕತ್ತಿದ್ರು. ಅದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿರಿ ಅಷ್ಟೇ ರೀ. ವಿಡಿಯೋನ ನಿಮ್ಗೆ ಇಷ್ಟ ಆದ್ರೆ ನೀವು ಟ್ರೈ ಮಾಡ್ಬೋದು ರೀ ರೆಸಿಪಿನ. ನಮ್ಮನೆಯವರು ಸಿಂಪಲ್ಲಾಗಿ ಮಾಡೋದನ್ನ ತೋರಿಸ್ಯಾರಿ. 1 ಗ್ಲಾಸ್ ಹೆಸರು ಬೇಳೆನೇ ತೊಗೊಂಡಿದ್ದೀವಿ ರೀ. ಅದರೇ ಸರಿ ಸಾಮಾನಾಗಿ ನಾವು ರೇಷನ್ ಅಕ್ಕಿ ಬರ್ತಾ ನೋಡ್ರಿ, ಆ ಅಕ್ಕಿನ 1 ಗ್ಲಾಸ್ ತೊಗೊಂಡಿದ್ವಿ. 2 ಚೆಂದಂಗೆ ತೊಳೆದ್ಬಿಟ್ಟು ನೀರು ಜಾಸ್ತಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಅರಿಶಿನ, ಉಪ್ಪು, ಎಣ್ಣೆ ಹಾಕಿಬಿಟ್ಟು ಕುಕ್ಕರ್ಗೆ ಇಟ್ಟಿದ್ದೀವಿ ರೀ. ಒಂದು 3 ವಿಸಿಲಿಗೆ ನಾವು ತೆಗ್ದೀವಿ ರೀ. ಆಮೇಲೆ ಅದಕ್ಕೆ ಗೋಡಂಬಿ, ಮೆಣಸು ಮೇನ್ ಹಾಕ್ಬೇಕಾಗ್ತೈತೆ ರೀ. ಅದಕ್ಕೆ ಅದನ್ನು ತೊಗೊಂಡಿದ್ದೀವಿ ರೀ. ಈಗ ರೈಸ್ ಎಲ್ಲ ಆಗಿತ್ತದು. ಅದನ್ನು ಒಂದು ಬೊಗಣಿಗೆ ತೊಗೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಬೇಕಂತಿದ್ರು ಮನೆಯವರು. ಅದಕ್ಕೆ ದೊಡ್ಡ ಬೊಗಣಿಯೊಳಗೆ ಹಾಕ್ಕೊಟ್ಟಿದ್ದೆ ಅವರಿಗೆ. ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳಕತ್ತಾರೆ. ಅದನ್ನು ನಮ್ಗೆ ಎಷ್ಟು ತಿಕ್ನೆಸ್ ಬೇಕಾಗ್ತದೆ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಂಡು ಮಾಡ್ಬೇಕು ನೋಡ್ರಿ ಅಷ್ಟೇ. ಫಸ್ಟ್ ನಮ್ಮ ಮನೆಯವ್ರು ಮಿಸ್ ಮಾಡಿಬಿಟ್ರು. ಹಸಿಮೆಣ್ಸಿನ್ಕಾಯಿ ನಾವು ಕುಕ್ಕರ್ ಒಳಗೆ ಹಾಕ್ಬೇಕಾಯ್ತಂತ್ರಿ. ಅದು ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ನಾನೇ ಎಲ್ಲ ಇದು ಮಾಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಅವ್ರು ಮಾಡ್ಬೇಕಾದ್ರೆ ಭಾಳ ಇದು ಮಾಡಿಬಿಡ್ತಾರೆ ರೀ. ಬರ್ಶನ್ ಕಟ್ಟಿ ಹತ್ರ ಎಲ್ಲ ಭಾಳ ಹೊಲಸು ಮಾಡಿಬಿಡ್ತಾರೆ. ಎಲ್ಲ ಹಂಗಂಗೆ ಹಾಕ್ಕೊಂಡ್ಬಿಡ್ತಾರೆ. ಗಂಡು ಮಕ್ಳಿಗೆ ಅಷ್ಟೊಂದು ಇದಾಗಲ್ಲ ನೋಡ್ರಿ. ಅವ್ರು ಮಾಡೋದು ಒಂದೇ ಇದಿರ್ತೈತಿ. ಆಮೇಲೆ ವೀಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ನೀಟ್ನೆಸ್ ಬೇಕಾಗ್ತೈತಲ್ಲ ಅಂತೇಳ್ಬಿಟ್ಟು ನಾನೇನು ಮಾಡಿದೆ, ನಾನೇ ಮಾಡ್ತೀನಿ ಅಂತೇಳ್ಬಿಟ್ಟು ನಾನು ಮಾಡೋಕ್ಕೆ ಹೋದೆ. ಅವ್ರಿಗೆ ಹಾಕ್ಕೊಟ್ಟೆ. ಅದು ಹಸಿಮೆಣ್ಸಿನ್ಕಾಯಿ ಗದ್ದಲ್ದಾಗ ಮರೆತುಬಿಟ್ರು ಅವರು. ಹೇಳಿಲ್ಲ, ನಾನು ಹಾಗೆ ಇದು ಮಾಡ್ಕೊಂಡ್ಬಿಟ್ಟು ರೀ. ಆಮೇಲೆ ಈಗ ಒಗ್ಗರಣೆ ಒಳಗೆ ಹಾಕಕತ್ತೀವಿ ರೀ. ಅದಕ್ಕೆ ಸ್ವಲ್ಪ ಶುಂಠಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು.
ಅದನ್ನು ಹಾಕಿವ್ರಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಂಡಿವ್ರಿ ನಾವು. ಜೀರಿಗೆ ಸಾಸ್ವೆನೂ ಹಾಕಿದ್ರು. ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಅದನ್ನು ಚೆಂದಂಗೆ ಲೈಟ್ ಬ್ರೌನ್ ಕಲರ್ ಆಗ್ಬೇಕು ನೋಡಿರಿ, ಆ ಥರ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ ಇದ್ರೊಳಗೆ. ಆಮೇಲೆ ಸಿಂಪಲಾಗಿ ರೆಡಿ ಆಗ್ತೈತ್ರಿ. ಆಮೇಲೆ ಚಲೋ ಹೆಲ್ದಿನೂ, ಹೆಸರುಬೇಳೆನ ಹಾಕಿ ಮಾಡೋದ್ರಿಂದ ಚಲೋ ಅನಿಸ್ತೈತ್ರಿ. ಬೇಕಿದ್ರೆ ನಾವು ಕಡಲೆಬೇಳೆ ಹಾಕಿಬಿಟ್ಟು ಮಾಡ್ಕೊಳ್ಬೋದು. ಅದು ಥರನೂ ಆ ಥರನೂ ಬರ್ತೈತ್ರಿ. ಸೈಡಿಗೆ ನಾವು ಸ್ವಲ್ಪ ಚಟ್ನಿ ಇರಲಿ ಅಂತೇಳ್ಬಿಟ್ಟು ಕೊಬ್ಬರಿ ಎಲ್ಲ ಮಿಕ್ಸಕ್ಕೆ ಹಾಕಿ ಮಾಡಿದ್ದೀವಿ ರೀ. ಅದನ್ನು ಸೈಡ್ ಇಟ್ಕೊಂಡಿವ್ರಿ. ಈಗ ಸಣ್ಣ ಪೀಸ್ ಕಟ್ ಮಾಡಿದ್ದೀರಿ ಗೋಡಂಬಿ ಎಲ್ಲ, ಅದು ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ, ಆಮೇಲೆ ಜೀರಿಗೆ ಸಾಸ್ವೆ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡಿವ್ರಿ ನೋಡಿರಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿನಿ ರೀ. ಇದು ನಮ್ಮನೆಯವ್ರಿಗೆ ಇಷ್ಟ ಆಗ್ತದೆ ರೀ. ಯಾವಾಗ ನೆನಪಾಯ್ತು ಅಂದ್ರೆ ಅವರೇ ಮಾಡ್ತಾರೆ ಯಾವಾಗ್ಲೂ. ಹೀಗಾಗಿ ನಾನಿನ್ನು ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಇರಲಿ ಅಂತೇಳ್ಬಿಟ್ಟು ಅದು ವಿಡಿಯೋ ಮಾಡಿಕೊಂಡೆ ನಾನು. ನಿಮಗೂ ಇಷ್ಟ ಆದರೆ ನೀವು ಈ ರೀತಿ ಟ್ರೈ ಮಾಡ್ಬೋದು ನೋಡಿರಿ. ಬೇರೆ ಎಲ್ಲ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ, ನಾನು ನೋಡಿಲ್ಲ. ಬಟ್ ನಮ್ಮನೆಯವರು ಯಾವಾಗಲೂ ಮಾಡ್ತಿರ್ತಾರೆ, ಈ ರೀತಿಯೇ ಮಾಡ್ತಾರೆ. ನಾವು ಫಸ್ಟ್ ಅದನ್ನು ಚೆನ್ನಾಗಿ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿರಿ ರೈಸದ್ದು, ಅದರೊಳಗೆ ಈ ಒಗ್ಗರಣೆ ಮಾಡ್ಕೊಂಡಿರ್ತೀವಿ ನೋಡಿರಿ, ಅದನ್ನು ಇದಕ್ಕೆ ಹಾಕಿಬಿಟ್ಟು ಚೆಂದ ಇನ್ನೊಂದು ಸರಿ ಒಂದು ಕುದಿನ ಕುದಿಸ್ಕೊಂಡ್ಬಿಡ್ಬೇಕು ನೋಡಿರಿ. ಉಪ್ಪು ಎಷ್ಟು ಕರೆಕ್ಟಾಗಿ ಆಗಿತ್ತಿಲ್ಲ ಅಂತೇಳಿ ಒಂದು ಸತಿ ಚೆಕ್ ಮಾಡ್ಕೋಬೇಕಷ್ಟೇ. ಬೆಳ್ಳುಳ್ಳಿ ಆಗಲಿ ಉಳ್ಳಾಗಡ್ಡಿ ಅದೇನೋ ಹಾಕಂಗಿಲ್ಲ ಇದಕ್ಕೆ. ಸ್ವಲ್ಪ ಉಪ್ಪು ಕಡಿಮೆ ಅನಿಸಿತ್ತು ನಮ್ಗೆ, ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ವಿ ರೀ. ಮಾಡಿಬಿಟ್ಟು ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಸ್ಕೋಬೇಕು ನೋಡಿರಿ. ಆಮೇಲೆ ಚಟ್ನಿ ಅಂತ ಮೊದಲೇ ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ ರೀ. ಚಟ್ನಿ ಮಾಡೋದೇನು ಅಷ್ಟೊಂದು ತೋರಿಸ್ಲಿಕ್ಕೆ ಹೋಗಲಿಲ್ಲ, ಜಸ್ಟ್ ನಾವು ಏನೇನು ಹಾಕಿದ್ದೀನಿ ಅಂತ ಅಷ್ಟೇ ತೋರಿಸಿದ್ದೆ ರೀ. ಕಾಯಿದು ಚಟ್ನಿ ಮಾಡಿದ್ದೀವಿ ರೀ ನಾವು. ಚಟ್ನಿ ರೆಡಿಯಾಗಿತ್ತು. ಆಮೇಲೆ ಈಗ ಅದೂ ರೆಡಿಯಾಗಿತ್ತು ನೋಡಿರಿ. ಈಗ ಊಟಕ್ಕೆ ರೆಡಿ ಮಾಡಾಕತ್ತಿದ್ದೆ ರೀ ನಾನು. ನಮ್ಮನೆಯವ್ರಿಗೆ ಫಸ್ಟ್ ಹಾಕ್ಕೊಡ್ಬೇಕಂತೇಳ್ಬಿಟ್ಟು ನಮ್ಮನೆಯವ್ರಿಗೆ ಹಾಕಾಕತ್ತೀನಿ ನೋಡಿರಿ. ಅವ್ರಿಗೆ ಹಾಕ್ಕೊಟ್ಟೆ ನೋಡಿರಿ. ಸಿಂಪಲ್ಲಾಗಿ ಸಂಜೆಗೆ ನಾವು ಮಾಡಿದ್ದೀವಿ ಇಷ್ಟೇ. ಈಗ ನಮ್ಮನೆಯವ್ರು ಟೇಸ್ಟ್ ಮಾಡ್ಲಿಕ್ಕತ್ತಿದ್ರು, ಚಲೋ ಆಗ್ಯದ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಮರುದಿನ ಅಂದರೆ ವಿಡಿಯೋ ಅಂತೂ ಫಸ್ಟ್ ನಾನು ರಂಗೋಲಿ ಹಾಕಿರೋದಂತೂ ಫಸ್ಟೇ ತೋರಿಸ್ಬಿಟ್ಟಿನಿ ರೀ ನಾನು. ನೆಕ್ಸ್ಟ್ ಬೆಳಗ್ಗೆ ಮಾಡಿರೋದು ಇದು ರಂಗೋಲಿ ಎಲ್ಲ ಹಾಕಿ. ಆಮೇಲೆ ಬೆಳಗ್ಗೆ ನಮ್ಮನೆಯವ್ರಿಗೆಲ್ಲ ಸ್ವಲ್ಪ ಖಾರ ಪೊಂಗಲ್ ಉಳಿದಿತ್ತು, ಅದು ಸ್ವಲ್ಪ ಬಿಸಿ ಮಾಡಿಕೊಟ್ಟಿದ್ದೆ. ಅವ್ರು ಅಷ್ಟು ತಿಂದು ಹೋಗಿದ್ರು. ನಾನೇನು ಇವತ್ತೇನು ತೊಗೊಂಗಿಲ್ಲ. ಹಂಗೆ ನಾನು ಇನ್ನೇನು ನೋಡಿದ್ರಲ್ರಿ, ನಾನು ಸ್ಟೋವ್ ಮೇಲೆ ಇಟ್ಟಿದ್ದು ದೋಸೆ ಮಾಡ್ಬೇಕಂತೇಳ್ಬಿಟ್ಟು ಅಕ್ಕಿ ಉದ್ದಿನ ಬೇಳೆ ನೆನೆ ಇಟ್ಟಿದ್ದೆ ನಾನು. ಅದನ್ನು ಸೈಡಿಗೆ ಇಟ್ಟು ಈಗ ಕಾಫಿ ಮಾಡ್ಕೊಳಕತ್ತೀನಿ ನೋಡಿರಿ. ಕಾಫಿ ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿನಿ. ನಾನು ಈ ರೀತಿಯೇ ಮಾಡ್ಕೊತೀನಿ ರೀ ಕಾಫಿ. ಆಮೇಲೆ ಇದು ಬರುತ್ತಲ್ರಿ ಬ್ರೂ ಪ್ಯಾಕೆಟ್ಸ್ ಬರ್ತಾವೆ ನೋಡಿರಿ, ₹2 ಅದೇ ಥರದಲ್ಲಿ ತರ್ತೀನಿ ರೀ ನಾನು. ಇದ್ರೊಳಗಿಂದ ನನಗೆ ಟೇಸ್ಟ್ ಅನಿಸ್ತೈತಿ ಬ್ರೂ ಅಥವಾ ನೆಸ್ಕೇಪು ಜಾಸ್ತಿ ಚಲೋ ಅನಿಸ್ತೈತೆ ನನಗೆ. ಬಟ್ ಇಲ್ಲಿ ನಮ್ಮ ಏರಿಯಾದಾಗ ಇಲ್ಲಿ ಅಂಗಡಿ ಒಳಗೆ ಸಿಗಂಗಿಲ್ಲ ರೀ ನೆಸ್ಕೇಪು. ಹಂಗಾಗಿ ಬ್ರೂನೇ ತೊಗೊಂಡು ಬಂದಿರ್ತೀನಿ. ಅದನ್ನು ಹಾಕಿ ಚೆಂದಂಗೆ ಕುದಿಸ್ಕೊಳ್ತೀನಿ ಅಷ್ಟೇ ನೋಡಿರಿ. ಈ ರೀತಿ ಮಾಡ್ತೀನಿ ನಾನು. ಕೆಲವೊಬ್ಬರು ಪೌಡ್ರನ್ನ ಹಾಲಷ್ಟೇ ಕುದಿಸ್ಕೊಂಡ್ಬಿಟ್ಟು ಗ್ಲಾಸ್ ಒಳಗೆಲ್ಲ ಹಾಕ್ಕೊಂಡು ಸಕ್ಕರೆ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾರೆ. ಹಂಗೆ ಅದನ್ನು ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಇದೇ ಥರ ಇಷ್ಟ ಆಗ್ತೈತಿ, ಅದಕ್ಕೆ ಮಾಡ್ಕೊಂಡಿದ್ದೆ. ಇದಾದಮೇಲೆ ಸ್ವಲ್ಪ ಕಡ್ಲೆ ಬತ್ತಿ ಖಾಲಿ ಆಗಿದ್ದು ರೀ ನನಗೆ. ಡೈಲಿ ನಾನು ತುಪ್ಪದ ಬತ್ತಿ ಹಚ್ತೀನಲ್ಲ ನಾನು ರಾಯರಿಗೆ, ಅದು ಖಾಲಿಯಾಗಿತ್ತು ಸ್ವಲ್ಪ. ಅದ್ರ ಸಲುವಾಗಂತೆ ಅದನ್ನು ಏಕಾದಶಿಗೆ ನಾನು ರೆಡಿ ಮಾಡ್ಕೊತೀನಿ ರೀ. ಯಾವಾಗ್ಲೂ ಖಾಲಿ ಆದರೂ ನಡುವೆ ಜಲ್ದಿ ಖಾಲಿ ಆದ್ರೂ ಬಿಟ್ಬಿಡ್ತೀನಿ ರೀ. ಯಾವಾಗ ಮಾಡೋಕೆ ಹೋಗಂಗಿಲ್ಲ. ಏಕಾದಶಿ ದಿನವೇ ನಾನು ಅವತ್ತಿನ ಕೆಲಸ ಇರಲ್ಲ ನೋಡಿರಿ, ಫುಲ್ ಡೇ ಇದಿರ್ತೈತಿ, ಆರಾಮಾಗಿ ಕೂತ್ಕೊಂಡು ಮಾಡ್ಬೋದು ಅಂತೇಳಿ ಏಕಾದಶಿ ದಿವಸ ಮಾಡಿರ್ತೀನಿ ನಾನು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಮಾತಾಡ್ತಾ ಕಾಫಿನೂ ರೆಡಿಯಾಗಿತ್ತು. ಕಾಫಿ ಕುಡಿದ್ಮೇಲೆ ಅದನ್ನು ಸ್ಟಾರ್ಟ್ ಮಾಡಿದೆ ನೋಡಿರಿ. ನೋಡಿರಿ ಕಾಫಿ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ರಿ ಫ್ರೆಂಡ್ಸ್. ಕಾಫಿ ರೆಡಿಯಾಗಿತ್ತು. ಕಾಫಿ ಕುಡ್ದಾದ್ಮೇಲೆ ಇದನ್ನು ಸ್ಟಾರ್ಟ್ ಮಾಡಿದೆ. ಇದು ಮಂತ್ರಾಲಯದಾಗ ತೊಗೊಂಬಂದಿತ್ತು ರೀ. ಮಂತ್ರಾಲಯಕ್ಕೆ ಹೋದಾಗೆ ನಾನು ಕಾಟನ್ ತೊಗೊಂಬಂದಿದ್ದೆ. ಅದು ಸ್ವಲ್ಪ ಖಾಲಿ ಆಗ್ಲಿಕ್ಕೆ ಬಂದೈತೆ ರೀ ಈಗ. ಆಮೇಲೆ ಸ್ವಲ್ಪ ಹಾಲು ಬೇಕಾಗ್ತೈತೆ ರೀ, ಜಾಸ್ತಿ ಏನು ಬೇಕಾಗಂಗಿಲ್ಲ. ಹಾಲು ಲೈಟಾಗಿ ಬೇಕಾಗ್ತೈತೆ ರೀ. ಆದರೆ ಸುಮ್ಮನೆ ಜಾಸ್ತಿ ಹಾಕ್ಕೊಂಡು ವೇಸ್ಟ್ ಆಗಿಬಿಡ್ತೈತೆ ಆಮೇಲೆ. ಹೀಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿರ್ತೀನಿ ರೀ. ಬರೀ ಜಸ್ಟ್ ಡಿಪ್ ಮಾಡಿ ನಾವು ಈ ಥರ ಕಡ್ಲೆ ಬತ್ತಿ ಮಾಡ್ಬೇಕಾರೆ ಇದು ಮಾಡ್ಕೋಬೇಕು ಅಷ್ಟೇ ರೀ. ನೀರಿಂದೇನು ಮಾಡಬಾರ್ದಂಥದನ್ನ ಹಾಲಿಂದನೇ ಮಾಡ್ಬೇಕು. ಹಸಿ ಹಾಲು ತೊಗೊಂಡ್ಬಿಟ್ಟು ಮಾಡಬೇಕು. ಕಾಸಿರೋ ಹಾಲು ಇರಬಾರ್ದು ರೀ. ಈ ರೀತಿ ಕಡ್ಲೆ ಬತ್ತಿನ ರೆಡಿ ಮಾಡ್ಕೊಳ್ಳೋದು. ನಾನು ಅಷ್ಟೊಂದೇನು ಎಕ್ಸ್ಪರ್ಟ್ ಇಲ್ಲ ರೀ ಇದ್ರೊಳಗೆ. ನಾನು ಒಂದು ಈಗ 3-4 ಸರಿನೂ ಆಯ್ತು ಅನಿಸುತ್ತೆ. ಇದು 4ನೇ ಸರಿ ನಾನು ಮಾಡ್ತಿರೋದು. ಪರವಾಗಿಲ್ಲ ಮಾಡಾಕತ್ತೀನಿ. ಆಮೇಲೆ ತುಪ್ಪ ನಂದಿನಿ ತುಪ್ಪ ತೊಗೊಂಡು ಬಂದಿರ್ತೀನಿ ರೀ, ಒಂದು ಅರ್ಧ kg. ಅದರಲ್ಲಿ ಒಂದು ಸ್ವಲ್ಪ ದೇವ್ರಿಗೆ ಅಂತ ತೆಗೆದು ಇಟ್ಕೊಂಡಿರ್ತೀನಿ. ಅರ್ಧ ಭಾಗ ಅಲ್ಲೇ ಇದು ಮಾಡಿಬಿಟ್ಟಿರ್ತೀನಿ ರೀ. ಸ್ವಲ್ಪ ಅಡುಗೆಗೆ, ಒಂದು ಸ್ವಲ್ಪ ದೇವ್ರಿಗೆ ಅಂತೇಳ್ಬಿಟ್ಟು ಡಿವೈಡ್ ಮಾಡಿಬಿಟ್ಟು ನಾನು ಇಟ್ಕೊಂಡ್ಬಿಟ್ಟಿರ್ತೀನಿ. ಯಾಕಂದ್ರೆ ಒಂದೊಂದು ದಿನ ನಾವು
ಸ್ನಾನ ಮಾಡಿರಲ್ಲ, ಏನೋ ಒಂದು ಮಾಡ್ತಿರ್ತೀವಿ ಸ್ವೀಟ್ ಐಟಮ್ಸು. ಆ ಟೈಮಲ್ಲಿ ತುಪ್ಪ ಬೇಕಾಗ್ತೈತಲ್ರಿ, ಅವಾಗ ಸುಮ್ಮನೆ ಮುಟ್ಟೋದು ಇದು ಬೇಡ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿಬಿಟ್ಟಿನಿ ಅಂದ್ರೆ ಒಂದು ಸಣ್ಣ ಕಿಟ್ಲಿ ಒಳಗೆ ದೇವ್ರಿಗಂತ ತೆಗೆದಿಟ್ಬಿಟ್ಟೀನಿ ರೀ ನಾನು. ತುಪ್ಪ ದೀಪ ಹಚ್ಬೇಕಾದ್ರೆ ಅದ್ರೊಳಗೆ ತೊಗೊಂಡಿರ್ತೀನಿ ರೀ. ನಮಗಂತೆ ಬೇರೆ ಇದ್ರೊಳಗೆ ಇಟ್ಕೊಂಡ್ಬಿಟ್ಟಿರ್ತೀನಿ ರೀ ಅಡುಗೆ ಬೇಕಾದಾಗ ಯೂಸ್ ಮಾಡ್ಕೊಳಕ್ಕೆ ಬರ್ತದೆ ಅಂತ ಹೇಳ್ಬಿಟ್ಟು. ಅದಕ್ಕಂತೇಳಿ ಈಗ ಇದನ್ನು ಮಾಡಕತ್ತೀನಿ ನೋಡಿರಿ. ಕಾಲಿಗಿದ್ದು ಆಮೇಲೆ 5 ತುಪ್ಪದ ಬತ್ತಿ ಏಕಾದಶಿಗೊಮ್ಮೆ ಹಚ್ಬೇಕಂತೇಳಿ ಅಂದ್ಕೊಂಡಿರ್ತೀನಿ ರೀ. ಯಾವಾಗಲೂ ಏಕಾದಶಿಗೆ ಹಚ್ಚಿರ್ತೀನಿ 5. ಅದಕ್ಕೆ ಇವತ್ತು ಸಾಯಂಕಾಲ ಏಕಾದಶಿ ಸಲುವಾಗಿ ಮಠಕ್ಕೆ ಹೋಗ್ಬೇಕಂತ ಅಂದ್ಕೊಂಡೀನಿ ರೀ. ನಾನು ನಮ್ಮ ಮಾಮಿ ಮಗಳು ಅಲ್ಲೇ ಹೋದ್ರೆ ಅಲ್ಲೇ ಒಂದು 5 ತುಪ್ಪದ ಬತ್ತಿ ಅವ್ರಿಗೆ ಕೊಟ್ಟು ಅಲ್ಲೇ ಹಚ್ಚಿಸ್ಬೇಕಂತ ಅಂದ್ಕೊಂಡೀನಿ. ಹೋದ್ರೆ ಆಗಿರ್ತದ್ರಿ, ಹೋಗಿರಲಿಲ್ಲ ಅಂದ್ರೆ ಮನೆಯೊಳಗನೆ ಸಂಜೆಗೆ ಪೂಜೆ ಮಾಡಿದ್ಮೇಲೆ ದೀಪ ಹಚ್ತೀವಲ್ಲ, ದೀಪ ಹಚ್ಚಿದ್ಮೇಲೆ ತುಪ್ಪದ ಆರತಿನ ಮಾಡಿಬಿಡ್ತೀನಿ ರೀ ರಾಯರಿಗೆ. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊತೀನಿ ರೀ. ಲಾಂಗ್ ಆಯಿತು, ಯಾಕಂದ್ರೆ ನಾನು ಇಷ್ಟೊಂದು ಲಾಂಗ್ ಮಾಡಿಲ್ಲ ಯಾವತ್ತೂ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.